ಸಿಬ್ಬಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ಕ್ರಮವನ್ನು ತಗೊಂಡಿದ್ದಾರೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗದ ರೀತಿಯಲ್ಲಿ ಬಂದಂಥವ್ರು ಯಾವುದೇ ರೀತಿಯ ತೊಂದರೆ ಯಾವುದೇ ಅಪಘಾತಗಳು ಸಂಭವಿಸ್ತಾ ಇರಲಿ ಅಂತೇಳಿ ಸ್ಥಳ ಪರಿಶೀಲನೆಗೆ ಬಂದಿದ್ದೀವಿ. ಎಲ್ಲ ಕೂಡ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಇಲಾಖೆಗಳು ಸೇರಿ ಬರುವಂಥದ್ದು ಯಾವುದೇ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ನನಗೂ ಖುಷಿಯಾಯಿತು. ಅದಕ್ಕೆ ಅವರಿಗೆ ಯಾವುದೇ ರೀತಿ ಘಟನೆ ನಡೆಯುತ್ತೆ. ಯಾಕಂದರೆ ನಮಗೆ ಪ್ರಯಾಗದಲ್ಲಿ ಕಾಲು ತುಳಿತಾಗಿ ಸುಮಾರು ಜನ ತಮ್ಮ ಪ್ರಾಣವನ್ನು ಕಳೆದು ನಮ್ಮ ಬೆಳಗಾವಿಯವರು ಕೂಡ 4 ಜನ ಅಂಥ ಘಟನೆ ನಡೆಯುವಂಥದ್ದು. ಆದ್ದರಿಂದ ಸ್ಥಳ ಪ್ರವೇಶನೆ ಮಾಡಿ ಎಲ್ಲ ಕೂಡ ನಾಳೆ ಭಕ್ತಾದಿಗಳಿಗೆ ಸುಗಮ ರೀತಿಯ ಏನೇನು ಅವರು ಬರ್ತಾರೆ ಸುಗಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿ. ನೀವು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತೀರಾ? ನಾನು ಆರತಿ ಒಂದು ದಿನ ಬರ್ತೀನಿ. ಪುಣ್ಯ ಸ್ನಾನ ಅಂದರೆ ನಾವು ದಿನ ನಮ್ಮ ತಂದೆಯವರಲ್ಲಿ ನಾವು ದಿನ ಸ್ನಾನ ಮಾಡ್ತೀವಿ. ಪುಣ್ಯ ಸ್ನಾನ ಇರೋ ಹಾಗೆ ನಾಳೆದು ಆಚರಣೆಯಾಗಿತ್ತು. 3 ದಿನ ಕುಂಭಮೇಳ ನಮ್ಮ ನರಸೀಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೀತದೆ. ಇಲ್ಲಿ ಒಂದು ಪದ್ಧತಿ, ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಅವರು ಒಂದು ಪಾವಿತ್ರ್ಯತೆಯನ್ನು ಪಡ್ಕೊಳ್ತಾರೆ ಅನ್ನೋದು ಪದ್ಧತಿ. ಹಾಗಾಗಿ ಸಾವಿರಾರು ಭಕ್ತರು 3 ದಿನದಲ್ಲಿ ಬಂದು ಇಲ್ಲಿ ಸ್ನಾನವನ್ನು ಮಾಡಿ ದರ್ಶನವನ್ನು ಮಾಡಿ ಹೋಗುವಂಥದ್ದು ಪ್ರತಿ ಸಲ ನಡೆದವು. ತಮ್ಮೆಲ್ಲ ಗೊತ್ತಿರೋ ಪ್ರತಿ ಸಲ ನಡೆದವು ಆಗುವಂಥದ್ದು. ಆದರೆ ಇದು 6 ವರ್ಷಗಳ ನಂತರ ಬರ್ತಿರೋದ್ರಿಂದ ಹೆಚ್ಚಿನ ಜನ ಬರೋ ನಿರೀಕ್ಷೆ ಇರೋದ್ರಿಂದ ಇದೇ ಸಂದರ್ಭದಲ್ಲಿ ಈಗ ನಮ್ಮ ಪ್ರಯಾಗ್ರಾಜ್ ಉತ್ತರ ಭಾರತದಲ್ಲಿ ಉತ್ತರ ಕುಂಭಮೇಳ, ದಕ್ಷಿಣ ಮಹಾಕುಂಭಮೇಳ ಅಂತಲೇ ಪ್ರಸಿದ್ಧಿ ಪಡೆದಿರುತ್ತೆ. ದಕ್ಷಿಣ ಕಾಶಿ ಕುಂಭಮೇಳ ಅಂತ ಸಹಸ್ರಾರು ಭಕ್ತರು ಬರೋದ್ರಿಂದ ನಾವು ನರಸೀಪುರ ನನ್ನ ಸಂಸದರ ಕ್ಷೇತ್ರ